ಕೇಳ್ತದಾ ಅಜ್ಜಿ ಬಾಯ್ ಅಣ್ಣ ಬಾಯ್ ಹುಷಾರಾಗಿ ಫೋನ್ ಮಾಡ್ತೀನಿ ಬೆಳಿಗ್ಗೆ. ಹಾಯ್ ಎಲ್ರಿಗೂ, ಇದು 30th ಏಪ್ರಿಲ್ ಥರ್ಸ್ಡೇ ವಿಡಿಯೋ ಆಗಿರುತ್ತೆ. ನೈಟ್ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಮತ್ತು ಕಾರ್ ಫುಲ್ ಪೆಟ್ರೋಲ್ ಎಲ್ಲ ಫಿಲ್ ಮಾಡಿಕೊಂಡು ಹೊರಟ್ವಿ ನೈಟು. ಫಸ್ಟ್ ಟೈಮ್ ಇಷ್ಟು ದೂರ ನಮ್ದು ಆಟೋಮ್ಯಾಟಿಕ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ತುಂಬಾ ಖುಷಿ ಇದೆ. ಮತ್ತು May 1 ಎಂಪ್ಲಾಯೀಸ್ ಡೇ, May 2 ನನ್ನ ಬರ್ತಡೇ, May 3 ಆ್ಯಸ್ ಯೂಶುವಲ್ ಸಂಡೇ ಇದೆ. 3 days ಕಂಟಿನ್ಯೂಸ್ ಲೀವ್ ಇದೆಯಲ್ಲ, ಸಮ್ಮರ್ ಹಾಲಿಡೇಸ್ ಬೇರೆ, ಎಲ್ಲೂ ಹೋಗಿಲ್ಲ. ನನ್ನ ಮಗನ ಕೂಡ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಅಲ್ಲೆಲ್ಲ ಬೋಟ್ ಹೌಸು ಪಾರ್ಕು ಎಲ್ಲ ನೋಡಲಿ ಅಂತ ಹೇಳಿ, ಮತ್ತು ನಾವು ಹೋಗಿ ತುಂಬ ವರ್ಷಗಳಾಗ್ಬಿಟ್ಟಿತ್ತು ಊಟಿಗೆ. ಅದಕ್ಕೋಸ್ಕರ ಅಲ್ಲಿಗೆ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಆಲ್ಮೋಸ್ಟ್ ನಮ್ಮ ಬ್ಯಾಂಗ್ಳೂರ್ ಟು ಊಟಿ 273 ಕಿಲೋಮೀಟರ್ ಆಗುತ್ತೆ. ಫಸ್ಟ್ ಟೈಮ್ ಇಷ್ಟು ದೂರ ಹೋಗ್ತಾ ಇರೋದು. ಸ್ವಲ್ಪ ನರ್ವಸ್ ಅಂತೂ ಇದ್ದೇ ಇತ್ತು, ಬಟ್ ತುಂಬಾ ಖುಷಿ ಇತ್ತು. ಇನ್ನೊಂದ್ಸಲ ಊಟಿ ಹೋಗ್ತಾ ಇದ್ದೀವಲ್ಲ ಅಂತ. ಮತ್ತು ತುಂಬಾ ಸಮ್ಮರ್ ಅಲ್ವಾ ನಮ್ಮ ಬ್ಯಾಂಗ್ಳೂರಲ್ಲಿ, ಅಲ್ಲಿ ನೋಡೋಣ ಚಿಲ್ಡಾಗಿರುತ್ತೆ ಅಂತ ಹೇಳಿ ಹೊರಟ್ವಿ. ಮತ್ತು ನಾವು ನೈಟ್ ಟ್ರಾವೆಲ್ ಯಾಕೆ ತುಂಬಾ ಪ್ಲ್ಯಾನ್ ಮಾಡಿದ್ವು ಅಂತ ಅಂದರೆ, ಅಷ್ಟು ಟ್ರಾಫಿಕ್ ಇರಲ್ಲ, ಮಾರ್ನಿಂಗ್ ಆದರೆ ಹೆವಿ ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ನೈಟೇ ಹೋಗೋಣ ಅಂತ ಹೇಳಿದ್ರು. ಬಟ್ ಅವರೊಬ್ಬರೇ ಡ್ರೈವಿಂಗ್ ಮಾಡೋದ್ರಿಂದ ಸ್ವಲ್ಪ ನನಗಂತೂ ತುಂಬಾ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಎಷ್ಟೇ ತಡ್ಕೊಂಡು ಕೂಡ ಅದು ನಿದ್ದೆ ಬರ್ತಾನೆ ಇತ್ತು. ಹಂಗೂ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು, ರಾತ್ರಿ ಪೀಸ್ಫುಲ್ಲಾಗಿತ್ತು. ಇವಾಗ ನಾವು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ರೀಚ್ ಆದ್ವಿ. ನಮ್ಮ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು ಆ ನೈಟಲ್ಲಿ. ಅಷ್ಟು ಹೇಳ್ಕೊಳ್ಳೋ ಅಷ್ಟು ವೆಹಿಕಲ್ಸ್ ನೈಟ್ ಜರ್ನಿನಲ್ಲಿ ಯಾವುದೂ ನೋಡಲಿಲ್ಲ ನಾನು. ಇಡೀ ರೋಡಲ್ಲಿ ನಮ್ದು ಒಂದೇ ಕಾರು ಹೋಗ್ತಾ ಇದ್ದಿದ್ದು. ಆಮೇಲೆ ನಾವು 3 ಜನ ಬೇರೆ ಇದ್ದಿದ್ದು. ನೈಟ್ ಟ್ರಾವೆಲ್ ಬೇರೆ ಫಸ್ಟ್ ಟೈಮು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಮತ್ತು ಸಿಕ್ಕಾಪಟ್ಟೆ ಭಯನೂ ಕೂಡ ಇತ್ತು. ಆ ಆಕಾಶದಲ್ಲಿ ಚಂದ್ರನ ನೋಡೋದೇ ಒಂದು ಚಂದ, ಅಷ್ಟು ಚೆನ್ನಾಗಿತ್ತು. ಅಂದರೆ ಫಸ್ಟ್ ಟೈಮು ಅಷ್ಟು ಗಂಟೆನಲ್ಲಿ ನಾನು ನೋಡ್ತಾ ಇರೋದು ಚಂದ್ರನ. ಅಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದ್ದ. ಎಷ್ಟು ಚೆನ್ನಾಗಿದ್ದಾನೆ ಅಲ್ವಾ. ಮತ್ತು ನೆಕ್ಸ್ಟ್ ನಮ್ಮ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಬಂಡೀಪುರ ರೀಚ್ ಆದ್ವಿ. ನೋಡಿ ಎಷ್ಟು ಕ್ಯೂ ಇದೆ. ಬಂಡೀಪುರ ಇನ್ನೂ ಚೆಕ್ ಪೋಸ್ಟ್ ಓಪನ್ ಆಗಿಲ್ಲ. 5 ಗಂಟೆಗೆ ನಾವು ಹೋಗಿದ್ದು. 1 ಅವರ್ ಹಾಗೆ ರೆಸ್ಟ್ ಮಾಡಿ 6 ಗಂಟೆಗೆ ಓಪನ್ ಆಗುತ್ತೆ ಬಂಡೀಪುರ ಗೇಟು. 5 o'clock ಆಯಿತು. ಬಂಡೀಪುರ ರೀಚ್ ಆಗಿದ್ದೀವಿ. 6 o'clockಗೆ ಓಪನ್ ಆಗುತ್ತೆ. ನೋಡಿ ಎಷ್ಟು ನಿಂತ್ಕೊಂಡಿದೆ. ಫುಲ್ಲು ಎಲ್ಲ ಗಾಡಿಗಳು ಅಷ್ಟು ಕಿಲೋಮೀಟ್ರ್ ಗಟ್ಟಲೆ ನಿಂತ್ಕೊಂಡಿದೆ. 6 ಗಂಟೆಗೆ ಓಪನ್ ಆಗುತ್ತೆ ಬಂಡೀಪುರ. ಅಂತೂ ಇಂತೂ ಬಂಡೀಪುರ ಗೇಟ್ ಓಪನ್ ಆಯಿತು. ನನಗಿದೇನೆ ತುಂಬಾ ಫೇವ್ರೇಟು. ಅಲ್ಲಿ ಬೆಳಿಗ್ಗೆನೇ ಆನಿಮಲ್ಸು ಎಲ್ಲ ರೋಡ್ ಹತ್ರನೇ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಅದು ನೋಡೋದೇ ಒಂದು ತುಂಬ ಖುಷಿ. ಇಲ್ಲಿಂದ ನಮ್ಮ ಟ್ರಾಫಿಕ್ಕು, ನಮ್ಮ ಪೊಲ್ಯೂಷನ್ನು ಎಲ್ಲ ಹೊರಟೋಗ್ಬಿಡುತ್ತೆ. ಇಲ್ಲಿಂದ ಏನೇ ಇದ್ರೂ ಆ ಗ್ರೀನರಿ ಕಣ್ಣಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಆ ಗ್ರೀನರಿ ನೋಡ್ಕೊಂಡೇ ಇರಬೇಕಪ್ಪ ಅಂತ ಅನಿಸುತ್ತೆ. ಇವಾಗ ಗೇಟ್ ಓಪನ್ ಆಯಿತು. ಸಕ್ಕತ್ತಾಗಿದೆ ವೆದರು, ತಣ್ಣಗೆ. ನಾನು ಲಾಸ್ಟ್ ಟೈಮ್ ಬಂದಾಗ ಕಾಡೆಲ್ಲ ಸುಟ್ಟು ಕರೆಕ್ಲಾಗ್ಬಿಟ್ಟಿತ್ತು. ಫುಲ್ಲು ಎಲ್ಲ ಕಡೆ ಹೋಗಿ ಎಷ್ಟೊಂದು ಅನಿಮಲ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಬಟ್ ಈ ಸಲ ತುಂಬ ಗ್ರೀನರಿಯಾಗಿ ಚೆನ್ನಾಗಿತ್ತು. ಅದೇ ಒಂದು ನೋಡೋದೊಂದು ಖುಷಿ. ಈ ಅನಿಮಲ್ಸ್ಗಳು, ಈ ಗ್ರೀನರಿ ಇದನ್ನೆಲ್ಲ ನೋಡಲಿ ಅಂತ ನನ್ನ ಮಗನ ತುಂಬಾ ಎದ್ದೊಳಿಸ್ದೆ. ಅವ್ನು ಫುಲ್ಲು ಡೀಪ್ ಸ್ಲೀಪ್ ಹೋಗ್ಬಿಟ್ಟಿದ್ದ. ಬ್ಯಾಕ್ ಸೈಡ್ ಫುಲ್ಲು ಬೆಡ್ ಥರ ರೆಡಿ ಮಾಡಿದ್ವಿ. ತುಂಬ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದ. ಬಟ್ ವೆದರ್ ಮಾತ್ರ ಚಿಲ್ಡ್ ಆಗಿತ್ತು. ಮತ್ತೆ ಬಂಡೀಪುರ ಎಂಟ್ರೆನ್ಸ್ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅಲೋಡ್ ಇಲ್ಲ ಅಂದ್ಬಿಟ್ಟು ಡಸ್ಟ್ಬಿನ್ಸ್ ಎಲ್ಲ ಅಲ್ಲೇ ಹಾಕಿದ್ರು. ಯಾಕೆ ಅಂದರೆ ಪ್ಲಾಸ್ಟಿಕ್ಸ್ ಎಲ್ಲ ಅನಿಮಲ್ಸ್ಗಳು ತಿನ್ನುತ್ತೆ ಅಂತ. ಮತ್ತು ಬೋರ್ಡ್ಗಳೆಲ್ಲ ಹಾಕಿದ್ರು, ಅಂದರೆ ಪ್ರಾಣಿಗಳಿಗೆ ಫೀಡ್ ಎಲ್ಲ ಮಾಡಬೇಡಿ ಅಂತ. ಬೆಳಿಗ್ಗೆನೇ 6 ಗಂಟೆ ಆಗಿದ್ದರಿಂದ ಎಲ್ಲ ಪ್ರಾಣಿಗಳು ಮತ್ತು ಪಕ್ಷಿಗಳು ಎಲ್ಲ ರೋಡ್ ಪಕ್ಕನೇ ಇದ್ವು. ಆ ಜಿಂಕೆಗಳಂತೂ ಕ್ಯೂಟಾಗಿ ಫೈಟ್ಗಳು ಮಾಡ್ತಾ ಇದ್ವು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಪಿಕಾಕ್ಸ್ ಎಲ್ಲ ರೋಡ್ ಹತ್ರನೇ ಇತ್ತು. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ. ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬಾರ್ದು ಅಂತಲೇ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ನೋಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಬಂಡೀಪುರ ಫಾರೆಸ್ಟ್ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿ ನೈಟ್ 9 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಯಾಕೆ ಅಂದರೆ ರಾತ್ರಿ ಹೊತ್ತು ಪ್ರಾಣಿಗಳು ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ. ಅದರಿಂದ 2009ರಲ್ಲೇನೆ ಇದ್ರ ಬಗ್ಗೆ ಸ್ಟ್ರೈಕ್ ಎಲ್ಲ ಆಗಿ ಕ್ಲೋಸ್ ಮಾಡಿಸಿರೋದು. ಅಂದರೆ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದರೆ ಇನ್ನು 9 ಗಂಟೆಗೆ ಕ್ಲೋಸ್ ಆಗುತ್ತೆ. ರಾತ್ರಿ ಹೊತ್ತು ಮಾತ್ರ 2 ಗೌರ್ಮೆಂಟ್ ಬಸ್ಗಳು ಬಿಡ್ತಾರೆ. ಒಂದು ನಮ್ಮ ಕರ್ನಾಟಕ ಬಸ್ಸು, ಇನ್ನೂ ಒಂದು ತಮಿಳ್ನಾಡು ಬಸ್ಸು. ಬಟ್ ಬೇರೆ ಕಡೆಯಿಂದ ಏನೇ ಪ್ರೆಷರ್ ಇದ್ರೂ ಈ ಡಿಸಿಷನ್ ತಗೊಂಡಿರೋದು ಬಂಡೀಪುರ ಫಾರೆಸ್ಟ್
ಫಾರೆಸ್ಟ್ ರಕ್ಷಣೆಗಾಗಿ, ಪ್ರಾಣಿಗಳ ಉಳಿವಿಗಾಗಿ. ಮತ್ತೆ ಬಂಡೀಪುರದಲ್ಲಿ ಸಫಾರಿ ಕೂಡ ಇದೆ, ಬಟ್ ನಾವು ನೆಕ್ಸ್ಟ್ ಫ್ಯೂಚರ್ ಹೋಗ್ಬೇಕು. ಅಂದ್ರೆ ಅನಿಮಲ್ಸ್ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಮತ್ತೆ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳು ಹಾಕಿದ್ದಾರೆ. ದಯವಿಟ್ಟು ನೀವು ಡ್ರೈವ್ ಮಾಡುವಾಗ ಅದನ್ನ ಓದಿ. ಕಾರ್ ಸ್ಪೀಡ್ ಇರುತ್ತೆ, ಮತ್ತೆ ಓವರ್ಟೇಕ್ ಮಾಡೋ ಹಂಗಿಲ್ಲ, ಮತ್ತೆ ಫಾರೆಸ್ಟ್ ಇದ್ರಲ್ಲಿ ಅವ್ರನ್ನ ನೋಡಿಯಂಗಿಲ್ಲ, ಮತ್ತೆ ಸ್ಪೀಡ್ ಹಂಪ್ಸ್ಗಳು ಹಾಕಿದ್ದಾರೆ. ಹಂಗಿದ್ರು ಕೂಡ ಓವರ್ಟೇಕ್ಗಳು ಮಾಡ್ತಾ ಇದ್ರು ಒಬ್ಬೊಬ್ರು. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ನೋಡಿ ಆ ಕರ್ವಿಂಗ್ ರೋಡ್ಗಳಲ್ಲೇನೆ ಡ್ರೈವಿಂಗ್ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಹಸಿರು ಬೆಟ್ಟ ಗುಡ್ಡ, ಆ ಕ್ಲೈಮೇಟ್, ಆ ವೆದರ್, ಗ್ರೀನರಿ, ಆ ಹಿಲ್ ಸ್ಟೇಷನ್ನು, ಆ ಬೆಳಿಗ್ಗೆ ಇರೋ ಆ ವಾತಾವರಣ, ಅಪ್ಪ ಅದು ಏನು ಚಂದ ಅಂತೀರ. ಅದು ನೋಡೋದಕ್ಕೇನೆ 2 ಕಣ್ಣು ಸಾಲಲ್ಲ. ಇದನ್ನೆಲ್ಲ ಎಲ್ಲಿದೆ ಸ್ವರ್ಗ ಅಂದರೆ ನೋಡಿ ಇಲ್ಲೇ ಇದೆ ಸ್ವರ್ಗ. ಇಲ್ಲಿಗೆ ಬಂದ್ಬಿಟ್ರೆ ಸಾಕು, ನಮ್ಮ ಟೆನ್ಷನ್ನು ಎಲ್ಲ ಮರ್ತೋಗ್ಬಿಡ್ತೀವಿ. ಅಂಥ ನೇಚರ್ ಇದು. ಸೀರಿಯಸ್ಲಿ ಮೈಂಡು ರಿಫ್ರೆಶ್ ಆಗಿಬಿಡುತ್ತೆ ಇಲ್ಲಿಗೆ ಬಂದ್ಬಿಟ್ರೆ. ಪದಗಳೇ ಸಾಲಲ್ಲ ಹೇಳೋದಕ್ಕೆ. ವನ್ಯಜೀವಿಗಳು ರಸ್ತೆ ದಾಟುತ್ತವೆ ನಿಧಾನವಾಗಿ ಚಲಿಸಿ. ಜಿಂಕೆಗಳು ತುಂಬ ಜಾಸ್ತಿನೇ ಇತ್ತು. ಅದು ಬಿಟ್ಟರೆ ನವಿಲು, ಆಮೇಲೆ ಸಿಂಗ್ಲಿಕ, ಆಮೇಲೆ ಮಂಕಿ, ಇಷ್ಟು ನೋಡಿದೆ. ಇಷ್ಟಿದ್ವು. ಇನ್ನು ಸ್ವಲ್ಪ ದೂರ ಬಂಡೀಪುರ ಫಾರೆಸ್ಟ್ ಎಂಡ್ ಆಗುತ್ತೆ. ಆಮೇಲೆ ನಮ್ಮ ಕರ್ನಾಟಕ ಬಾರ್ಡ್ರ್ ಬರುತ್ತೆ. ಆಮೇಲೆ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್, ಆಮೇಲೆ ಮಸಿನಗುಡಿ ಬರುತ್ತೆ. ಮಸಿನಗುಡಿ ಆದ್ಮೇಲೆ ಗೂಡಲೂರು ಸ್ಟಾರ್ಟ್ ಆಗುತ್ತೆ. ಗೂಡಲೂರು ಫುಲ್ಲು ಹಿಲ್ ಸ್ಟೇಷನ್, ಫುಲ್ ಪಾತಾಳ. ಅದು ಅಂದ್ರೆ ಘಾಟ್ ಸೆಕ್ಷನ್. ಗೂಡಲೂರು ಟು ನಡುವಟ್ಟಂ ಎಸ್ಟೇಟ್ ವರ್ಗು 17 ಕಿಲೋಮೀಟರ್ ಆಗುತ್ತೆ. 17 ಕಿಲೋಮೀಟರ್ ಘಾಟ್ ಸೆಕ್ಷನ್. ಅದಾದ್ಮೇಲೆ ನಡುವಟ್ಟಂ ಎಸ್ಟೇಟ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಊಟಿನ ಕನ್ನಡದಲ್ಲಿ ಏನಂತಾರೆ ಅಂತ ನಿಮಗೂ ಗೊತ್ತಿರಬೇಕಲ್ವಾ? ಉದಕ ಮಂಡಲ, ನೀಲಗಿರಿ ಅಂತಾನೆ ಹೆಸರುವಾಸಿ ಆಗ್ಬಿಟ್ಟಿದೆ. ಓಕೆ, ನೀವು ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ, ನಾನು ಆಮೇಲೆ ಸಿಗ್ತೀನಿ. 78 ಕಿಲೋಮೀಟರ್. ಮೂಕಣೆ ನಿಧಾನಕ್ಕೆ ಹೋಗಿ. ಇಲ್ಲಿಗೆ ಬಂಡೀಪುರ ಫಾರೆಸ್ಟ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಕಾಣ್ತಿದೆಯಲ್ಲ ಆರ್ಚ್, ಅದು ನಮ್ಮ ಕರ್ನಾಟಕ ಎಂಡ್ ಆಗುತ್ತೆ ಅಲ್ಲಿಗೆ. ನೆಕ್ಸ್ಟ್ ಅಲ್ಲಿಂದ ನೀಲಗಿರಿ, ಊಟಿ, ತಮಿಳ್ನಾಡಿಗೆ ಎಂಟ್ರಿ ಆಗ್ತೀವಿ. ಇಲ್ಲಿಗೆ ಕರ್ನಾಟಕ ಎಂಡ್, ತಮಿಳ್ನಾಡು ಸ್ಟಾರ್ಟ್. ಇಲ್ಲಿ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್. ಕೋತಿಗಳು ನೋಡು ಹೆಂಗ್ ಹತ್ಕೊತಾವೆ. ಟೊಮೊಟೊ ಎಲ್ಲ ಗಾಡಿಗೆ ಹತ್ಕೊತಾವೆ. ಟೊಮೊಟೊನೇ ತಿಂತಾ ಇರೋದು. ಎಲ್ಲ ಎತ್ಕೊಂಡು ಎಗರ್ಕೊಂಡು ನೋಡಿ ಓಡು. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್. ಇದು ಮಧುಮಲೈ ಟೈಗರ್ ರಿಸರ್ವ್ ಐತೆ. ಬಾಳೆಹಣ್ಣು ಎಲ್ಲ ಹಾಕಿರ್ಬೇಕು. ಇಲ್ಲ ಗಾಡಿ ಹೋಯ್ತು. ನೆಕ್ಸ್ಟ್ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಗುತ್ತೆ. ಅಲ್ಲಿ ಕಾರ್ನೆಲ್ಲ ಚೆಕಿಂಗ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಮಸಿನಗುಡಿ, ಅದಾದಮೇಲೆ ಊಟಿ. ಇಲ್ಲಿ ಇ ಪಾಸ್ ಕಂಪಲ್ಸರಿ. ಇ ಪಾಸ್ ನಾವು ಆನ್ಲೈನಲ್ಲೇ ತೊಗೊಂಡಿದ್ವಿ. ಇ ಪಾಸ್ ಅಂದರೆ ಏನು ಅಂದರೆ ನಮ್ಮದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಮತ್ತು ನಾವು ಎಷ್ಟು ದಿನ ಇರ್ತೀವಿ, ಎಷ್ಟು ಡೇಸ್ ಚೆಕಿಂಗ್ ಆಗ್ತೀವಿ, ಯಾವ ಹೋಟೆಲ್ಲು, ಎಲ್ಲ ಡೀಟೇಲ್ಸು ಇ ಪಾಸಲ್ಲಿ ಇರುತ್ತೆ. ಇನ್ ಕೇಸ್ ಆನ್ಲೈನಲ್ಲಿ ತೊಗೊಳ್ಳೋದು ಮರ್ತೋದ್ರೆ ನಡುವಟ್ಟಂ ಚೆಕ್ ಪೋಸ್ಟ್ ಹತ್ರ ಇ ಪಾಸ್ ಕೂಡ ಮಾಡ್ತಾ ಇರ್ತಾರೆ, ಅಲ್ಲೇ ನೀವು ತೊಗೊಳ್ಬೋದು. ನೆಕ್ಸ್ಟ್ ಇದು ಗೂಡಲೂರು, ಫುಲ್ ಹಿಲ್ ಸ್ಟೇಷನ್ನು. ಬೆಳಿಗ್ಗೆನೇ ಆಗಲೇ ಚಳಿ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ವೆದರ್ ಫುಲ್ಲು ಚೇಂಜ್ ಆಗಿಬಿಟ್ಟಿತ್ತು. ಫುಲ್ಲು ಘಾಟ್ ಸೆಕ್ಷನ್ನು, ಅಲ್ಲಿವರೆಗೂ ಘಾಟ್ ಸೆಕ್ಷನ್ ಇದೆ. ಸ್ಲೋ ಆಗೇ ನೋಡ್ಕೊಂಡು ಓಡಿಸ್ಬೇಕು, ಹಿಲ್ ಸ್ಟೇಷನ್ ಅಲ್ವಾ, ಅದಕ್ಕೆ. ಸೂರ್ಯ ಬಂದ್ಬಿಟ್ಟವನೇ ಬೇಗ.
ರೋಡಿಗೆ ಬಂದರೆ ನೀಲಗಿರಿ ಮರಗಳಿದೆ. ಆ ರೋಡಿಗೆ ಬಂದರೆ ಸಾಕು ಘಮ ಘಮ ಅನ್ನತ್ತೆ ಆ ಮರದ ಸ್ಮೆಲ್ಲು. ನೀಲಗಿರಿ ತೈಲ ಮಾಡ್ತಾರಲ್ಲ ಅದು ಈ ನೀಲಗಿರಿ ಮರದಿಂದನೇ. ಮತ್ತು ಈ ರೋಡ್ನ ನೀಡಲ್ ಹಿಲ್ಸ್ ಅಂತ ಕೂಡ ಕರೀತಾರೆ. ನಾವು ಹೋಗ್ತಾ ಇರುವಾಗ ಲೆಫ್ಟ್ ಸೈಡಲ್ಲಿ ಆರ್ಚ್ ಇದೆ ಅಲ್ವಾ, ಅದು ನೀಡಲ್ ಹಿಲ್ಸ್ ಪಾಯಿಂಟು. ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಇದೆ. ಮತ್ತು ಇವಾಗ ಅಡ್ವೆಂಚರ್ ಅಂತ ಎಲ್ಲ ಮಾಡಿದ್ದಾರೆ. ನಾವು ಯಾವತ್ತೂ ಅಲ್ಲಿ ಹೋಗೇ ಇಲ್ಲ. ಯಾಕೆಂದರೆ ಟ್ರೆಕ್ಕಿಂಗ್ ಮಾಡೋದು ಫುಲ್ ಫಾರೆಸ್ಟ್ ಒಳಗಡೆ, ಅಲ್ಲೆಲ್ಲ ಚೀತಾ ಇದೆ ಅಂತ ಹೇಳ್ತಾ ಇದ್ರು ಅವಾಗ. ಸೊ ಅದಕ್ಕೋಸ್ಕರ ನಾವು ಹೋಗೇ ಇಲ್ಲ. ಐ ಥಿಂಕ್ ನಾವು ಲಾಸ್ಟ್ ಟೈಮ್ ಬಂದಿದ್ದು 2019 ಇಯರಲ್ಲಿ ಬಂದಿದ್ದು. ನಾವು ಬಂದು ಇಲ್ಲಿ ಬೈಕ್ ತಗೊಂಡು ನಾವು ಇದನ್ನೆಲ್ಲ ರೌಂಡ್ ಹೊಡೆದಿದ್ದು. ಬೈಕಲ್ಲಿ ಬರೋ ಮಜಾನೇ ಬೇರೆ ಬಿಡಿ. ಇವಾಗ ನಡುವಟ್ಟಂ ಎಸ್ಟೇಟ್ನ ರೀಚ್ ಆದ್ವಿ. ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ KT ಬಿಸ್ಕೆಟ್ಸು, ಈ ಚಳಿಗೆ ಸ್ವಲ್ಪ ವೆದರ್ಗೆ ಫುಲ್ಲು ಹಾಟ್ KT ತುಂಬ ಸಖತ್ತಾಗಿತ್ತು. ನೋಡಿ ಈ ರೋಡ್ ಇದೆಯಲ್ಲ, ಇಲ್ಲಿ ಓಲ್ಡ್ ಫಿಲಮ್ ಒಂದು ಭರ್ಜರಿ ಬೇಟೆ ಮೂವಿದು, ಸ್ವೀಟಿ ನನ್ನ ಜೋಡಿ, ಶಂಕರ್ ನಾಗ್ ಸರ್, ಅಂಬಿ ಸರ್ ಮತ್ತು ಜಯಮಾಲಾ ಮೇಡಮ್ ಅವರೇ ಅದು ಮೂವಿನಲ್ಲಿ ಆ್ಯಕ್ಟ್ ಮಾಡಿರೋದು. ಆ ಸಾಂಗ್ ಶೂಟಿಂಗ್ ಎಲ್ಲ ಅಲ್ಲೇ ನಡೆದಿರೋದು. ಊಟಿನಲ್ಲಿ ತುಂಬ ಸಾಂಗ್ಸ್ಗಳು ಶೂಟ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಆ ಪ್ಲೇಸಸಲ್ಲಿ ಯಾವ್ಯಾವ ಸಾಂಗ್ ಶೂಟ್ ಆಗಿದೆ ಅಂತ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ನನಗೇನು ಗೊತ್ತಿಲ್ಲ, ನನ್ನ ಹಸ್ಬೆಂಡ್ನಿಂದ ನಾನು ತಿಳ್ಕೊಂಡಿರೋದು. ಯಾಕೆಂದರೆ ಅವ್ರದ್ದು ಬರ್ತ್ ಪ್ಲೇಸ್ ಬಂದು ಊಟಿ ಹಾಸ್ಪಿಟಲ್. ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ನಡುವಟ್ಟಂ ಎಸ್ಟೇಟ್, ಅದರಿಂದ ಅವ್ರಿಗೆ ಎಲ್ಲನೂ ಗೊತ್ತು. ಅವ್ರು ಹೇಳಿದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಎಸ್ಟೇಟ್ಗಳು ಇರೋದ್ರಿಂದ ಟೀ ಫ್ಯಾಕ್ಟ್ರಿಗಳಿಗೆ ಹೆಸರುಗಳು ತುಂಬ ಚೆನ್ನಾಗಿಟ್ಟಿದ್ದಾರೆ. ಇವಾಗ ವುಡ್ ಬ್ರೋಕ್ ಅಂತ ಎಸ್ಟೇಟಲ್ಲಿ ಇದ್ದೀವಿ. ಎಲ್ಲ ಫುಲ್ಲು ಮಾರ್ನಿಂಗ್ ಫುಲ್ಲು ಟ್ರೆಕ್ಕಿಂಗ್ ಹೋಗ್ತಾ ಇದ್ದಾರೆ. ಸೀಸನ್ ಬೇರೆ ಅಲ್ವಾ, May 1, May 2 ಬ್ಯಾಕ್ ಟು ಬ್ಯಾಕ್ 3 days ಲೀವು. ಅದಕ್ಕೆ ಎಲ್ಲ ಫುಲ್ಲು ಊಟಿಗೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ನೋಡಿ ಫ್ರೆಶ್ ಆಗಿ ಕ್ಯಾರೆಟ್ ಎಲ್ಲ ಕಿತ್ಕೊಂಡು ಬಂದಿಟ್ಟಿದ್ದಾರೆ. ಹೇಗಿದೆ ನೋಡಿ ಹಿಲ್ ಸ್ಟೇಷನ್. ಅದೆಲ್ಲ ಟೀ ಎಸ್ಟೇಟ್ಸು, ಎಲ್ಲ ಟೀ ಎಸ್ಟೇಟ್ಸು. ಇಲ್ಲಿ ವೆದರ್ ಹೆಂಗಿದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಫುಲ್ ಸಮ್ಮರು, ಸೆಕೆ. ಇಲ್ಲಿ ಬಿಸಿಲು ಬಂದಿದ್ರೂ ಒಂಥರ ಚಳಿ ಸಕ್ಕತ್ತಾಗಿದೆ ವೆದರ್ ಮಾತ್ರ. ನೋಡಿ ಟ್ರಿಪ್ಪಿಗೆ ಬರೋರೆಲ್ಲ ಪ್ಲಾನ್ ಮಾಡಿ ಊಟಿಗೆ. ಓಹೋ, ನೋಡಿ ಇದೆಲ್ಲ ಕ್ಯಾರೆಟ್ ತೋಟ. ಕ್ಯಾರೆಟು, ಆಲೂಗಡ್ಡೆ, ಎಲೆಕೋಸು, ಪರ್ಪಲ್ ಎಲೆಕೋಸು, ರೆಡ್ಡಿಶ್ ಮೂಲಂಗಿ ಎಲ್ಲ ನೋಡಿ ಅಲ್ಲಿ ಬೆಳೀತಾರೆ. ನೋಡಿ ಇಲ್ಲಿ ಬೆಳೀತಾರೆ. ನೋಡಿ ಮಿಸ್ಟು ಹೆಂಗೆ ಕವರ್ ಆಗಿದೆ, ನ್ಯಾಚುರಲ್. ಈ ಎಸ್ಟೇಟ್ಗಳಲ್ಲಿ ಇರೋರೆಲ್ಲ ತುಂಬ ಅದೃಷ್ಟ ಮಾಡಿರೋರು. ಏನಕ್ಕೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಫುಲ್ಲು ಟ್ರಾಫಿಕ್ಕು, ಇಲ್ಲೇನೂ ಇಲ್ಲ, ಫುಲ್ಲು ಗ್ರೀನರಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಣ್ಣಿಗೆ ಎಷ್ಟು ಖುಷಿ ಕೊಡುತ್ತೆ ಇದು ಈ ಕ್ಲೈಮೇಟ್. ನೋಡು ಕ್ಯಾರೆಟ್. ಇವಾಗ ಊಟಿ ರೀಚ್ ಆದ್ವಿ. ಚೇರಿಂಗ್ ಕ್ರಾಸ್ ಹತ್ರನೇ ನಮ್ಮದು ಹೋಟೆಲ್ ಇತ್ತು. ನಾವು ಆನ್ಲೈನಲ್ಲೇ ಹೋಟೆಲ್ ಬುಕ್ ಮಾಡಿದ್ವಿ. ಬಟ್ ಇಲ್ಲಿ ನೋಡೋದಕ್ಕೆ ಚೆನ್ನಾಗಿತ್ತು, ಅಲ್ಲಿ ಹೋಗಿ ನೋಡಿದಾಗ ತುಂಬಾ ವರ್ಸ್ಟ್ ಆಗಿತ್ತು. ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ರೂಮಿಗೆ ಬಂದ್ವಿ. ಬಟ್ ಇವಾಗ ಸೀಸನ್ ಇರೋದ್ರಿಂದ ತುಂಬಾ ಕಾಸ್ಟ್ ಹೇಳಿದ್ರು ರೂಮ್ಗೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಈ ಹೋಟೆಲ್ಲೇ ಫೈನಲ್ ಮಾಡಿದ್ವಿ. ಆ್ಯಕ್ಚುಲಿ ಈ ಸೀಸನ್ ಟೈಮಲ್ಲಿ ರೂಮು ಸಿಗೋದೇ ತುಂಬ ಕಷ್ಟ. ಸಿಗುತ್ತೆ ಬಟ್ ಔಟ್ ಆಫ್ ಸಿಟಿ ಸಿಗುತ್ತೆ. ನಮಗಿಲ್ಲಿ ಚೇರಿಂಗ್ ಕ್ರಾಸ್ ನಿಯರ್ ಇರೋದ್ರಿಂದ ಓಕೆ ಎಲ್ಲನೂ ನಮ್ಗೆ ನಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೂಮ್ಗೆ ಚೆಕ್ ಇನ್ ಆದ್ವಿ. ಇದು ಹೊಸ ಹೋಟೆಲ್ಲು, ತುಂಬಾ ಹೈಜೀನಾಗಿ ಮೇಂಟೈನ್ ಮಾಡಿದ್ರು, ತುಂಬಾ ಕಂಫರ್ಟ್ ಆಗಿತ್ತು ಹೋಟೆಲ್ಲು. ಓಕೆ ಅಂತ ಬೇಗನೆ ಫ್ರೆಶ್ ಅಪ್ ಆದ್ವಿ ನಾವು 3 ಜನನು. ಫಸ್ಟ್ ಬಂದು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟೆ, ಆಮೇಲೆ ನಾನು ಸ್ನಾನಕ್ಕೆ ಹೋದೆ, ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಆದರು. 3 ಜನನ ರೆಡಿ ಆಗೋದಕ್ಕೆ ಸರಿ ಹೋಯಿತು. ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಫೆಸಿಲಿಟೀಸ್ ಎಲ್ಲ ಇತ್ತು. ನಾವು ಫ್ರೆಶ್ ಅಪ್ ಆಗಿ ಆಮೇಲೆ ಕೇಳಿದ್ವಿ ಟಿಫನ್ನ, ಬಟ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ರೂಮ್ನ ಸರ್ಚ್ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಟೈಮ್ ಆಗೋಗ್ಬಿಟ್ಟಿತ್ತು. ಹೊರಗಡೆನೇ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಇದೇ ರೂಟೆ, ಅದು ಈ ಗ್ರೌಂಡ್ ಪಾರ್ಕಿಂಗ್. ಈ ರೋಡ್ ಇದೆಯಲ್ಲ, ಇದು ಸಂಜು ವೆಡ್ಸ್ಗೀತದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಅವರು ಮೀಟ್ ಆಗೋದು, ಅಂದರೆ ಫಾಲೋ ಮಾಡೋ ಸೀನ್ ಇದೆಯಲ್ಲ
ಅದೆಲ್ಲ ಇಲ್ಲೇ ಶೂಟ್ ಆಗ್ತದೆ. ಟೈಮ್ ಆಗಿದ್ದರಿಂದ ಫಸ್ಟ್ ರೋಸ್ ಗಾರ್ಡನ್ನೇ ನೋಡಿಬಿಡೋಣ ಅಂತ ಹೇಳಿ ರೋಸ್ ಗಾರ್ಡನ್ನೇ ವಿಸಿಟ್ ಮಾಡಿದ್ವಿ. ಬಟ್ ನಾವು ಫುಲ್ಲಾಗಿ ರೋಸ್ ಗಾರ್ಡನ್ನ ನಾವು ನೋಡಲೇ ಇಲ್ಲ. ಸಿಕ್ಕಾಪಟ್ಟೆ ಜನಗಳಿದ್ರು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ. ಯಾಕೆಂದರೆ ನಾನು ಅವಾಗ ಹೋಗಿದ್ದು ಏಪ್ರಿಲ್ ಟೈಮಲ್ಲಿ, ಇದು ಮೇ ಟೈಮಲ್ಲಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ನೋಡಿ ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ರೋಸ್ಗಳಿದೆ. ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ರೋಸ್ ಗಾರ್ಡನ್ ಊಟಿನಲ್ಲಿರೋದು. ತುಂಬ ವೆರೈಟೀಸ್ ಆಫ್ ರೋಸ್ಗಳಿದೆ, ಕಲರ್ಫುಲ್ಲಾಗಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇದು ಹೆಸರೇನು ಗೋಲ್ಡನ್. ಈ ಬ್ಯೂಟಿಫುಲ್ ರೋಸಸ್ಗಳಿಗೆ ನೇಮ್ಗಳಿಟ್ಟಿದ್ರು. ತುಂಬ ಅಟ್ರಾಕ್ಟಿವ್ ಆಗಿತ್ತು ಆ ನೇಮ್ಗಳು, ಸಖತ್ತಾಗಿತ್ತು. ಅದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ, ಆ ವಿಡಿಯೋದಲ್ಲೇ ಹೇಳಿದ್ದೀನಿ ನೇಮ್ಗಳನ್ನ. ಇದು ಹೆಸರು ಟಿಪ್ಪೂಸ್ ಫ್ಲೇಮ್. ಡೆಕಪ್ಪು ಒಳ್ಳೆ ಒಳ್ಳೆ ನೇಮ್ಸ್ಗಳು ಇಟ್ಟಿದ್ದಾರೆ, ಸಖತ್ತಾಗಿದೆ. ಬನ್ನಿ ಹೋಗೋಣ. ಪ್ರಿನ್ಸೆಸ್ ಬೇಬಿ ಲ್ಯಾಂಡ್, ಲವ್ ಅಂಡ್ ಪೀಸ್, ಬಿಗ್ ಆಪಲ್, ರೋಸ್, ಪ್ಯಾರಡೈಸ್ ಫೌಂಡ್, ದ ಪೇಂಟರ್ ಅಂತೆ, ಪೇಂಟರ್, ಪೆಂಗ್ವಿನ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೋಸು. ರೆಡ್ ಮಾಸ್ಟರ್ ಪೀಸ್ ನೋಡಿ, ಅದು ಮೈ ಗರ್ಲ್. ಒಳ್ಳೊಳ್ಳೆ ಹೆಸರುಗಳು ಕೊಟ್ಟಿದ್ದಾರೆ. ಇವಳ ಹೆಸರೇನು? ರಂಗೋಲಿ. ಬಂದೇ ಇಲ್ಲ ಇನ್ನು ರಂಗೋಲಿ. ಇಲ್ಲ ನೋಡು, ಇದು ಹೆಸರು ಅವರ್ ಆ್ಯನಿವರ್ಸರಿ. ಕ್ಯಾಂಡಿ ಕೇನ್ ಕಾಕ್ಟೇಲ್, ಸಗದಾಗಿದೆ. ಕಲರ್ಫುಲ್ ಸಾವಿರ ರೋಸ್ಗಳಿದೆ, ಸರಿಯಾಗಿದೆ. ಯಾಕೆ ಅಂತ ಗೊತ್ತಿಲ್ಲ, ವಿಡಿಯೋ ಮಾಡುವಾಗ ಫುಲ್ಲು ವಿಡಿಯೋಸು ಸ್ಟ್ರಕ್ ಆಗ್ತಾ ಇತ್ತು. ಅಷ್ಟೇ ಮೇಲ್ಮೇಲೆ ನೋಡಿಕೊಂಡು ಫಸ್ಟು ಊಟ ಮುಗಿಸೋಣ ಅಂದ್ಬಿಟ್ಟು ಟಿಫನ್ ಕೂಡ ಮಾಡಿಲ್ಲ ಅಂದ್ಬಿಟ್ಟು ಒಂದೇ ಸಲ ಲಂಚಿಗೆ ಹೋದ್ವಿ. ನಾನ್ ವೆಜ್ ಮೀಲ್ಸ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಫಿಶ್ಶು ಮತ್ತು ಚಿಕನ್ ತೊಗೊಂಡಿದ್ವಿ. ತುಂಬ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಲಂಚೆಲ್ಲ ಮುಗಿಸಿ ರೂಮ್ಗೆ ಹೋದ್ವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ. ಯಾಕೆಂದರೆ ನೈಟೆಲ್ಲ ನಿದ್ದೆನೇ ಇಲ್ಲ, ಅದಕ್ಕೋಸ್ಕರ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ನೋಡಿದ್ರೆ 3 ಜನನೂ ಮಲ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ 6:30 ಆಗಿಬಿಟ್ಟಿದೆ. ಬಟ್ ಇನ್ನೂ ಬೆಳಕಿತ್ತು 6:30ಗೆ. ಸರಿ, ಇನ್ನೇನು ಮಾಡೋದು, ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸರಿ ಅಂತ ಹೇಳಿ ಕಾರ್ ತೊಗೊಂಡು ಹೊರಟ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ, ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸ್ಟೇ ಟ್ಯೂನ್.